ಹಾಯ್ ಗಾಯ್ಸ್, ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಕೂಡ ಶಾಕಿಂಗ್ ಅನ್ನುವಂತಹ ರೀತಿಯಲ್ಲಿ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹಾಗೆ ಒಬ್ಬರು ಬಿಗ್ ಬಾಸ್ನಲ್ಲಿ ವಿನ್ನರ್ ಸಹ ಆಗಿದ್ದಾರೆ. ಇವೆಲ್ಲವನ್ನು ಹೊರತುಪಡಿಸಿ ಈ ಬಾರಿಯ ಸೀಸನ್ ತುಂಬಾನೇ ಡಿಫ್ರೆಂಟು ಅಂತ ಹೇಳಿ ಕಿಚ್ಚ ಸರ್ ಹೇಳಿದ್ರು. ಹಾಗಾಗಿನೇ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಬರುತ್ತಿರುವಂತಹ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಯಾರು, ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಪಡ್ತೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಬಿಗ್ ಬಾಸ್ ಸೀಸನ್ 11ರ ಮೊದಲನೆಯ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯಗೊಂಡಿದೆ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಎಕ್ಸ್ಪೆಕ್ಟೇಷನ್ ಇತ್ತು. ಗ್ರ್ಯಾಂಡ್ ಫಿನಾಲೆ ಅಂದರೆ ಯಾವ ರೀತಿ ಇರುತ್ತೆ, ಅಲ್ಲಿ ವೋಟಿಂಗೇ ಇಲ್ಲದೆ ಹೇಗೆ ವಿನ್ ಮಾಡಿಸ್ತಾರೆ ಅಂತ ಹೇಳಿ ಎಲ್ಲ ಇತ್ತು. ಬಟ್ ಫೈನಲಿ ಗೇಮ್ನ ಕೊಟ್ಬಿಟ್ಟು ಆ ಗೇಮ್ನ ಆಡಿಸಿ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಈ ಒಂದು ಫಿನಾಲೆಯಲ್ಲಿ ಗೆಲ್ತಾರೆ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಕಾಕ್ರೋಚ್ ಅವರು ಈ ಒಂದು ಗೇಮ್ನಲ್ಲಿ ತುಂಬ ಚೆನ್ನಾಗಿ ಆಡಿ ಈ ಒಂದು ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ ಆಗ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಕ್ರೋಚ್ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಸಟಲ್ಡಾಗಿ ಮಾತಾಡ್ತಾರೆ. ಅವರಿಗೆ ಏನು ಅನಿಸುತ್ತೆ ಎಲ್ಲವನ್ನು ಕೂಡ ಇದ್ದಿದ್ದ ಹಾಗೆ ಹೇಳ್ತಾರೆ. ಬಟ್ ಇತ್ತೀಚೆಗೆ ಯಾಕೋ ಅವ್ರು ಸ್ವಲ್ಪ ಅಶ್ವಿನಿ ಗೌಡ ಅವರಿಗೆ ಹೆದರ್ಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಅದನ್ನ ಬಿಟ್ಟಿದ್ರೆ ತುಂಬ ಒಳ್ಳೆ ವ್ಯಕ್ತಿನೇ. ಸೊ ನನಗಂತೂ ಅವರು ವಿನ್ ಆಗಿದ್ದು ತುಂಬಾ ಖುಷಿ ಆಯಿತು. ಇದನ್ನ ಹೊರತುಪಡಿಸಿ ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಆಬ್ವಿಯಸ್ಲಿ ಸಿಗಲೇಬೇಕಿತ್ತು. ಕಳೆದ 2 ವಾರದಿಂದ ಅವರಿಗೆ ಸಿಗಬೇಕಿತ್ತು, ಬಟ್ ಸಿಕ್ಕಿರಲಿಲ್ಲ. ಈ ವಾರ ಸಿಕ್ಕಿದೆ. ಗಿಲ್ಲಿ ನಟ ಈ ವ್ಯಕ್ತಿಯ ಬಗ್ಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ದೇವರು ಇವರಿಗೆ ಒಂದು ಸ್ಪೆಷಲ್ ಆಗಿ ಟ್ಯಾಲೆಂಟ್ನ ಕೊಟ್ಬಿಟ್ಟಿದ್ದಾನೆ. ಯಾವುದೇ ಸಿಚುವೇಶನ್ ಇರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ಅಲ್ಲಿ ಒಂದು ಕಾಮಿಡಿ ಮಾಡಿ ಎಲ್ಲರನ್ನು ಕೂಡ ನಗಿಸುವಂಥ ಕಲೆ ಇದೆಯಲ್ಲ, ವಾವ್, ಅದಂತೂ ಅದ್ಭುತ ಅಂತಲೇ ಹೇಳ್ಬೋದು. ಮೇ ಬಿ ಗಾಡ್ ಗಿಫ್ಟ್ ಇದು. ಎಲ್ಲರಿಗೂ ಕೂಡ ಈ ಕಲೆ ಬರೋದಿಲ್ಲ. ಈ ಸೀಸನ್ ಈ ಲೆವೆಲ್ಗೆ ಹೋಗ್ತಾ ಇರೋದಕ್ಕೆ ಕಾರಣ, ಜನ ಈ ಒಂದು ಸೀಸನ್ನ ನೋಡ್ತಾ ಇರೋದಕ್ಕೆ ಕಾರಣ, ನನ್ನ ಪ್ರಕಾರ ಗಿಲ್ಲಿ ನಟ ಅಂದರೆ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. TRPಯಲ್ಲೂ ಕೂಡ ಏನಾದರೂ ಮೋಡಿ ಮಾಡ್ತಾ ಇದೆ ಬಿಗ್ ಬಾಸ್ ಅಂದರೆ ಅದಕ್ಕೂ ಕೂಡ ಕಾರಣ ಗಿಲ್ಲಿ ನಟನೇ ಆಗಿರ್ತಾರೆ. ನಿಮಗೆ ಏನನ್ಸುತ್ತೆ, ಗಿಲ್ಲಿಯವರು ಈ ಒಂದು ಸೀಸನ್ನ ಗೆಲ್ತಾರಾ ಅಥವಾ ಇವರಿಗೆ ಕಾಂಪಿಟೇಷನ್ ಕೊಡುವಂತಹ ಬೇರೆ ಸ್ಪರ್ಧಿಗಳು ಇದ್ದಾರಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ವಾರದ ಎಲಿಮಿನೇಷನ್ಗೆ ಬರೋಣ. ನನಗಂತೂ ಈ ಒಂದು ಎಲಿಮಿನೇಷನ್ ತುಂಬಾ ಶಾಕಿಂಗ್ ಅಂತ ಅನ್ನಿಸ್ತು. ಡಬಲ್ ಎಲಿಮಿನೇಷನ್ ಆಗಿದೆ. ಒಬ್ಬರು ಅಶ್ವಿನಿ ಗೌಡ ಅವರು ಹೊರಗಡೆ ಹೋಗ್ತಾರೆ, ಹಾಗೆ ಇನ್ನೊಂದು ಮಂಜು ಭಾಷಿಣಿ ಅವರು ಕೂಡ ಹೊರಗಡೆ ಹೋಗ್ತಾರೆ. ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ಮಂಜು ಭಾಷಿಣಿ ಅವರು ತುಂಬ ನೇರವಾದ ವ್ಯಕ್ತಿ, ತುಂಬ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಸ್ವಲ್ಪ ಅವರು ಕನೆಕ್ಟ್ ಆಗಲಿಕ್ಕೆ ಟೈಮ್ ತಗೊಂಡ್ರು. ಅವರು ಸ್ವಲ್ಪ ಡಿಫ್ರೆಂಟಾಗಿ ಆಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ಅನಿಸುತ್ತೆ. ಅದೆಲ್ಲ ಅವ್ರಿಗೆ ವರ್ಕೌಟ್ ಆಗಲಿಲ್ಲ. ಇನ್ನೊಂದು ನನಗೆ ಶಾಕಿಂಗ್ ಅಂತ ಅನಿಸಿದ್ದು ಅಶ್ವಿನಿ ಗೌಡ ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ನಲ್ಲಿ ಇರಬೇಕಿತ್ತು. ಮೊನ್ನೆ ರಕ್ಷಿತಾ ಹೇಳಿದಾಗೆ ಅವರು ಒಂದು ಸಟಲ್ಡ್ ಪರ್ಸ್ನಾಲಿಟಿ, ನೇರವಾದ ಮಾತು, ಇನ್ನರ್ ಆಗಿ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವೆಲ್ಲವೂ ಕೂಡ ಸತ್ಯ. ತುಂಬ ಡಿಫ್ರೆಂಟಾಗಿಯೇ ಆಟ ಆಡ್ತಾಯಿದ್ರು ಬೇರೆ ಸ್ಪರ್ಧೆಗಳಿಗೆ ಕಂಪೇರ್ ಮಾಡಿದ್ರೆ. ಬಿಗ್ ಬಾಸ್ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಒಂದು ಲೆವೆಲ್ ಮೇಲೇ ಫಾಲೋ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಕೆಲವೊಂದು ರೂಲ್ಸ್ಗಳನ್ನು ಬಿಗ್ ಬಾಸ್ ಈ ಥರ ಹೇಳಿದ್ರೆ ಅವರು ಆ ಥರ ಅಂತ ಅಂದ್ಕೊಂಡು ಒಂದು ಸ್ಟೆಪ್ ಮೇಲೆ ಹೋಗಿಬಿಟ್ಟು ಅದನ್ನು ಡಿಫ್ರೆಂಟಾಗಿಯೇ ಫಾಲೋ ಮಾಡ್ತಾಯಿದ್ರು. ಹಾಗೆ ಬೇರೆ ಸ್ಪರ್ಧೆಗಳಿಗೆ ಫಾಲೋ ಮಾಡಿಸ್ತಾ ಇದ್ರು. ಅದನ್ನೊಂದು ಬಿಟ್ಟರೆ ತುಂಬ ಒಳ್ಳೆಯ ಸ್ಪರ್ಧಿ, ತುಂಬಾ ಟಫ್ ಕಾಂಪಿಟೇಷನ್ನ ಕೊಡ್ತಾಯಿದ್ರು. ನನ್ನ ಪ್ರಕಾರ ಇವರಂತೂ ಹೋಗಲೇಬಾರ್ದಿತ್ತು. ಇನ್ನೂ ಸ್ವಲ್ಪ ವಾರಗಳ ತನಕ ಬರಬೇಕಿತ್ತು ಅಂತ ಅನಿಸುತ್ತೆ. ಐ ಹೋಪ್, ಏನು ಮಾಡೋಕ್ಕಾಗಲ್ಲ. ಈ ಬಾರಿಯ ಸೀಸನ್ ತುಂಬಾ ಡಿಫ್ರೆಂಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನು ಡಿಫ್ರೆಂಟೋ ಗೊತ್ತಿಲ್ಲ. ಇನ್ನು ಬಾಕಿ ಇರುವಂಥದ್ದು ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಸೊ ರಿಷಿಕಾ ಗೌಡ ಅಂತ ಹೇಳಿ ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ಯಾವುದ್ರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಇದ್ರಂತೆ, ಅವರು ಬರ್ತಾರೆ ಅನ್ನೋಂಥ ನ್ಯೂಸ್ ಇದೆ. ಹಾಗೆ ಇನ್ನೊಂದು ಸ್ಪರ್ಧಿ ಯಾರು ಅಂತ ಹೇಳಿ ಗೊತ್ತಿಲ್ಲ. ಐ ಹೋಪ್, ನನ್ನ ಪ್ರಕಾರ ಇಬ್ಬರು ಸ್ಪರ್ಧಿಗಳು ಒಳಗಡೆ ಬರ್ಬೋದು ಅಂತ ಅನಿಸುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಯಾರು ಬರ್ತಾರೆ ಬಿಗ್ ಬಾಸ್ನ ಒಳಗಡೆ. ಇನ್ನು ಈ ಒಂದು ಆಟ ಯಾವ ಲೆವೆಲ್ಗೆ ಹೋಗುತ್ತೆ. ಗಿಲ್ಲಿಗೆ ಪರ್ಸ್ನಲ್ ಆಗಿ ನಾನು ಹೇಳ್ತಾ ಇರೋದು, ಗಿಲ್ಲಿಗೆ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿ ಯಾರು, ನಿಮಗೆ ಈ ಸೀಸನ್ನಲ್ಲಿ ಯಾವ ಸ್ಪರ್ಧಿ ವಿನ್ನರ್ ಆಗ್ಬೋದು, ಯಾವ ಸ್ಪರ್ಧಿ ರನ್ನರ್ ಆಗ್ಬೋದು ಅಂತ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.